ಇನ್ನು ಮುಂದೆ ಅಂಗನವಾಡಿ ಕೇಂದ್ರದ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳು ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಕಾಟಿಗನೆರೆ ಗ್ರಾಮದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್.ಎಂ. ಸುಧಾಕರ್. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರು ಇದ್ದಾರೆ. ಇವರು ಅಜ್ಜಂಪುರ ತಾಲೂಕು ಕಾಟಿಗನೆರೆ ಗ್ರಾಮದವರು. ಸದ್ಯ ಇವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಮಾಜ ಸೇವೆ ಕೂಡ ಇವರು ಮಾಡ್ತಾ ಇದ್ದಾರೆ. ತಮ್ಮ ಒಂದು ವೃತ್ತಿಯ ಜೀವನದ ಜೊತೆಗೆ ಎಲ್ಲಿ ಅವಕಾಶ ಸಿಗುತ್ತೋ, ಯಾವ ಒಂದು ಏನು ಹೇಳ್ತೀವಿ ನಾವು ದುರ್ಬಲ ವರ್ಗದವರು ಅಂತ ಹೇಳ್ಬೋದು, ಅಥವಾ ಯಾವುದು ಮಾಹಿತಿ ಸಿಗದೇ ಇರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಇವರು ತಮ್ಮ ಒಂದು ವಿಶೇಷ ಮಾಹಿತಿಯ ಜೊತೆಗೆ ಆ ಒಂದು ವಿಷಯದ ಜೊತೆಗೆ ಇವರು ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಏನು ಸಂಘಟನೆ ಇದೆ, ತಾಲೂಕಿನ ಒಂದು ಅಧ್ಯಕ್ಷರಾಗಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ, ಮತ್ತು ರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಇವರು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ 10 ಸನ್ಮಾನ, ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ. ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ಇವರ ಒಂದು ಸೇವೆ ಗುರುತಿಸ್ಬಿಟ್ಟು ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಕೊಟ್ಟಿದ್ದಾರೆ. ಪ್ರಥಮವಾಗಿ ನಾವು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಜೊತೆಗೆ ಅಭಿನಂದನೆಗಳು. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಅಂಗನವಾಡಿ ಕಾರ್ಯಕರ್ತೆ ಆಗಿ ತಾವು ಕೆಲಸ ನಿರ್ವಹಿಸ್ತಾ ಇದ್ದೀರಿ. ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಭಾಜನರಾಗಿದ್ದೀರಿ. ಜೊತೆಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ತಮಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಸಮಾಜ ಸೇವೆ ಒಂದು ಅಂಗವಾಗಿ ತಮಗೆ ಲಭಿಸಿದ್ದಕ್ಕೆ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿಯಿಂದ ಅಭಿನಂದನೆಗಳು ನಾವು ತಿಳಿಸ್ತೀವಿ ಮೇಡಮ್. ತುಂಬ ಧನ್ಯವಾದಗಳು ಸರ್. ಹೇಳಿ, ನಿಮ್ಮ ಒಂದು ಬಾಲ್ಯದ ಜೀವನ ಹೇಗಿತ್ತು ಅಂತ ಅನ್ನೋದನ್ನ. ಸರ್, ನಂದು ಬಾಲ್ಯದ ಜೀವನ ಅಂತ ಬಂದರೆ ತುಂಬ ಅಷ್ಟು ಸುಲಭವಾಗಿರಲಿಲ್ಲ. ಮನೇಲಿ ನನ್ನ ತಂದೆ ಕೂಡ ರೈತರು, ತುಂಬ ದೊಡ್ಡ ಕುಟುಂಬ. ನನ್ನ ತಂದೆಯವರು ಕೂಡ 5 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ನನ್ನ ತಂದೆನೇ ತುಂಬ ದೊಡ್ಡವರು. ಹಾಗೆಯೇ ಇನ್ನು 4 ಜನ ಚಿಕ್ಕಪ್ಪನಿದ್ರು ನನಗೆ. ಕೊನೆಯವರು ನಮ್ಮ ಚಿಕ್ಕಪ್ಪ ಒಬ್ಬರು ಶಿಕ್ಷಕರು. ಹಾಗೆ ನನಗೆ ಸೋದರತೆಯರಿಬ್ಬರು ಇದ್ರು. ನಮ್ಮ ಬಾಲ್ಯ ಎಲ್ಲ ನಾನು ಕಳೆದಿದ್ದೆಲ್ಲ ಹೆಚ್ಚು ನಮ್ಮ ಚಿಕ್ಕಪ್ಪರ ಹತ್ರ. ನನ್ನ 2ನೇ ಕ್ಲಾಸ್ ತರಗತಿಯಿಂದ ಹಿಡಿದು 7ನೇ ತರಗತಿವರೆಗೂ ಕೂಡ ನನ್ನ ಚಿಕ್ಕಪ್ಪ ಶಿಕ್ಷಕರಾಗಿದ್ದರು. ಅಲ್ಲಿಂದ ನನ್ನ ಇದು ಪ್ರಾರಂಭ ಆಯ್ತು ಸರ್. ನಮಗೆ ಅಲ್ಲಿ ಎಗಟಿ ಹತ್ರ ಹುಡೇಗೆರೆ ಅಂತ ಅಂದ್ಬಿಟ್ಟು ನನ್ನ ಚಿಕ್ಕಪ್ಪ ಮಾಸ್ಟರ್ ಆಗಿದ್ರು. ಅಲ್ಲಿಂದ ನನ್ನ ಹೆಜ್ಜೆ ನಡೀತಾ ಹೊರಡ್ತು ಸರ್. ಅಲ್ಲಿ ನನ್ನ ಚಿಕ್ಕಪ್ಪ ಗುರುಗಳಾದ್ರು ಕೂಡ ನನಗೆ ಗಾಡ್ ಫಾದರ್. ಏಕೆಂದ್ರೆ ಇವತ್ತು ನಾನು ಈ ಹಂತಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಮೂಲ ಕಾರಣ ಅವರು, ನನ್ನ ಚಿಕ್ಕಮ್ಮ. ಯಾಕೆ ನನ್ನ ಚಿಕ್ಕಪ್ಪ ನನಗೆ ಕಲೆಯಲ್ಲಿರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು, ಮತ್ತು ವೇದಿಕೆಯ ಮೇಲೆ ಅಭ್ಯಾಸ ಮಾಡಿಸ್ತಕ್ಕಂಥ ಧೈರ್ಯ ತುಂಬತಕ್ಕಂಥದ್ದಿರ್ಬೋದು, ಎಲ್ಲದನ್ನು ಕೂಡ ನನಗೆ ನನ್ನ ಚಿಕ್ಕಪ್ಪ ಬೆನ್ನೆಲುಬಾಗಿ ನಿಂತಿದ್ರು ನಮ್ಮ ಚಿಕ್ಕಪ್ಪ. ಅಂದ್ರೆ ನೀ ಏನ್ ಮಾಡ್ತೀಯ, ನಾವು ಇದ್ದೀವಿ, ಮಾಡು ನೀನು ಅಂತ ಹೇಳೋರು ಪ್ರತಿಯೊಂದರಲ್ಲೂ ಕೂಡ. ತದನಂತರದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ತದನಂತರ ಹೈಸ್ಕೂಲಿಗೆ ನಾನು ಅಜ್ಜಂಪುರಕ್ಕೆ ಬಂದೆ. ಸೊಲ್ಲಾಪುರದಲ್ಲಿ ನಂದು ಹೈಸ್ಕೂಲು ಮುಗೀತು ಸರ್, SSLC ಮುಗೀತು. ಅಲ್ಲಿ ನನ್ನ ತಾಯಿ ತಂದೆ ಕೂಡ ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ಸಾಂಸ್ಕೃತಿಕ ಚಟುವಟಿಕೆ ಹಾಗೆ ನನ್ನ ಆಟೋಟ ಸ್ಪರ್ಧೆಗಳು ಎಲ್ಲದರಲ್ಲೂ ಕೂಡ ನನ್ನ ಕುಟುಂಬ ನನಗೆ ಬೆನ್ನೆಲುಬಾಗಿ ನಿಂತಿತ್ತು ಸರ್. ನನಗೆ ನಾನು ಅಲ್ಲಿಂದ ಮತ್ತೆ ನಾನು ಯಾವತ್ತೂ ತಿರುಗಿ ನೋಡಲೇ ಇಲ್ಲ. ಬಡತನದಲ್ಲೂ ಕೂಡ ನಮಗೆ ಓದ್ಲಿಕ್ಕಾಗ್ಲಿ, ನನ್ನ ಆಕ್ಟಿವಿಟೀಸ್ಗಾಗ್ಲಿ, ಪ್ರತಿಯೊಂದಕ್ಕೂ ಕೂಡ ನನ್ನ ಕುಟುಂಬ ನನಗೆ ಹೆಗ್ಲ ನಿಂತಿತ್ತು ಸರ್. ನನ್ನ ಸೋಲಾಪುರ ಅಂತ ಹೇಳಿದ್ರಿ. ಸೊಲ್ಲಾಪುರ ಅಂತ ಅಜ್ಜಂಪುರ ತಾಲೂಕಲ್ಲಿದೆ ಈಗ. ಗುರುಸಿದ್ದರಾಮೇಶ್ವರ ಕ್ಷೇತ್ರ ಸೊಲ್ಲಾಪುರ ಸರ್. ಅದನ್ನ ಮೂಲವಾಗಿ ಸೊನ್ನಲಿಗೆ ಅಂತ ಕರೀತಾರೆ ಸರ್. ಅದು ಸೊನ್ನಲಿಗೆ ಹೋಗಿ ಬರ್ತಾ ಹಾಡು ಭಾಷೆನಲ್ಲಿ ಸೊಲ್ಲಾಪುರ ಆಗಿದೆ ಸರ್. ಅಷ್ಟೇ. ಅಲ್ಲಿಂದ ನನ್ನ ಪ್ರೌಢಶಾಲಾ ಶಿಕ್ಷಣ. ನೀನೇನ್ ಬಿಡಮ್ಮ, ಮನೆ ಕೆಲಸ ಮಾಡ್ಕೊಂಡಿರುವಂತ ಆತರ ನಿಮ್ಗೆ ಇದು ಮಾಡ್ಲಿಲ್ವಾ? ನನಗೆ ಯಾವತ್ತು ನಮಗೆ ಹೇಳಿಲ್ಲ ಸರ್. ಬಟ್ ಎಲ್ಲ ಕೆಲಸನೂ ಮಾಡ್ಕೊಂಡ್ ಬಂದ್ವಿ ನಾವು. ಮಾಡ್ಕೊಂಡ್ ಬಂದ್ರ ಆ ದಿನ ಕೂಡ ಶುಕ್ರವಾರ, ಶನಿವಾರ, ಭಾನುವಾರ ದಿವಸ ರಜೆ ಇದ್ದಾಗ ಆ ದಿನಗಳು ಕೂಡ ನಾವು ಖಾಲಿ ಕೂರ್ತಾ ಇರ್ಲಿಲ್ಲ. ಆ ದಿನಗಳು ಕೂಡ ನನ್ನ ತಂದೆ ತಾಯಿ ಜೊತೆನಲ್ಲಿ ನಾವುಗಳು ಕೂಡ ಅವರು ಕೂಲಿಗೆಲ್ಲ ಹೋದಾಗ ಅವ್ರ ಜೊತೆನಲ್ಲಿ ಹೋಗಿದ್ದ ದಿನಗಳು ಉಂಟು, ಖಂಡಿತ ಉಂಟು. ಪ್ರೌಢಶಾಲೆ ಮುಗಿಸಿ ಮತ್ತೆ ಕಾಲೇಜು ವಿದ್ಯಾಭ್ಯಾಸಕ್ಕೆ ಫಸ್ಟ್ ಇಯರ್ PUCಗೆ ಸೇರ್ಕೊಂಡೆ. ಆಗ್ಲೂ ಕೂಡ ನಮಗೆಲ್ಲ ಸಮಸ್ಯೆನೇ ಇದ್ದಿದ್ದು. ಆಗ ಭಾನುವಾರ ದಿವಸ ನಾವು ನಮ್ಮೂರ ಪಕ್ಕ ಒಂದು ಗೌರವಪುರ ಅಂತಿದೆ ನಮ್ಮೂರಲ್ಲಿ. ಆ ದಿನ ಹೋಗಿ ನಾವು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡಿ ಬಂದಂತ ಹಣವನ್ನು 1 ವಾರದಲ್ಲಿ ಬಸ್ ಚಾರ್ಜಿಗೆಲ್ಲ ನಾನು ಉಪಯೋಗಿಸಿದ ದಿನಗಳುಂಟು. ಬಟ್ ಅದು ತೃಪ್ತಿ ಕೊಟ್ಟಿದೆ. ಈಗ ಆ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸದ ಒಂದ್ ಸ್ವಲ್ಪ ಅಂದ್ರೆ ಗಂಡ್ಮಕ್ಳಿಗೆ ಓದಕ್ ಬಿಡ್ತಿರ್ಲಿಲ್ಲ ಅವಾಗ ಅಲ್ವಾ? ಹೆಣ್ಮಕ್ಳು ಬಿಡಿ, ಗಂಡ್ಮಕ್ಳಿಗೆ ಏನ್ ಹೋಯ್ತೀವ ಸ್ಕೂಲಿಗೆ, ಮನೆ ಕೆಲಸ ಮಾಡ್ಬೇಕು, ಇಲ್ಲ ಹೊಟ್ಟೆ ಪಾಡಿಗೆ ಹೋಗ್ಬೇಕು ಅಂತ ಈ ತರ ಮಾತಾಡ್ತಾ ಇದ್ರು ಅಲ್ವಾ?
ಸೊ ಅಂತ ಸಂದರ್ಭದಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ರಿ, ತುಂಬಾ ಒಂದು ಅಂದ್ರೆ ಮನೆಯಲ್ಲಿ ಕೂಡ ತಮಗೆ ಪ್ರೋತ್ಸಾಹ ಇತ್ತು, ತನ ಇದ್ರೂ ಕೂಡ ವಿದ್ಯಾಭ್ಯಾಸಕ್ಕೇನು ತೊಂದರೆ ಮಾಡ್ಲಿಲ್ಲ. ಖಂಡಿತ ಇಲ್ಲ ಸರ್. ಹಾ, ಅಲ್ಲಿಂದ ಈಗ ತಾವು ವಿದ್ಯಾಭ್ಯಾಸ ಮುಗಿಸಾದ್ಮೇಲೆ ಮುಂದೆ ಏನ್ ಮಾಡಿದಿರಿ? ನಾನು PUC ಫಸ್ಟ್ ಇಯರ್ PUC ನಾನು ಅಡ್ಮಿಷನ್ ಆದ ಸರ್, ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಚಿಕ್ಕಮಗಳೂರಲ್ಲಿ ಬಾಲಸೇವಿಕ ತರಬೇತಿ ಕಸ್ತೂರ್ಬಾ ಟ್ರಸ್ಟ್ ಅಲ್ಲಿ ಬಾಲಸೇವಿಕ ತರಬೇತಿಗೆ ಹೋದೆ. ಒಂದು 10-11 ತಿಂಗಳ ತರಬೇತಿನ ಮುಗಿಸ್ಕೊಂಡ್ ಬಂದೆ ಸರ್. ನಾನು ಅಲ್ಲಿ ಮುಗಿಸ್ಕೊಂಡ್ ಬಂದೆ. ಯಾವ ಒಂದು ಆಧಾರದ ಮೇಲೆ ತಗೊಂಡ್ರವರು? ಯಾವ ಒಂದು ಮಾನದಂಡಗಳು? SLC ಪಾಸ್ ಮೇಲೆ ಅಷ್ಟೇ. ಆಸಕ್ತವುಳ್ಳ ಯುವತಿಯರು ಮಾತ್ರ, ಯುವತಿಯರಿಗೆ ಮಾತ್ರ. ಹೌದು ಸರ್, ಬಾಲಸೇವಿಕ ತರಬೇತಿ ಅಂತೇಳಿ. ಅದು ಈಕ್ವಲ್ ಎಜುಕೇಶನ್ PUC ಇತ್ತು ಸರ್. ಅದು TCH ಸಮಾನ ಇತ್ತು ಸರ್ ಅದರಲ್ಲಿ. ಅದನ್ನ ಮುಗಿಸ್ಕೊಂಡು ಬಂದ್ಮೇಲೆ ನಾನು ಮತ್ತೆ ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಯಿತು. ನನಗೆ ಮುಂದೆ ಓದಬೇಕು ಅಂತ ಆಸೆ ಇತ್ತು, ಬಟ್ ಮನೆ ಪರಿಸ್ಥಿತಿಗಳು ನನಗೆ ಅಡಚಣೆ ಆಯಿತು. ನನ್ನ ತಂದೆ ನನ್ನ ತಾಯಿಗೂ ಕೂಡ ನಮ್ಮನ್ನೆಲ್ಲ ಒಳ್ಳೊಳ್ಳೆ ಸ್ಥಾನಮಾನ ಕಳಿಸ್ಬೇಕು ಅಂತ ತುಂಬ ಕನಸಿತ್ತು. ಆದರೆ ನನ್ನ ತಂದೆ ಎಲ್ಲಿ ಅಷ್ಟು ಬಡತನದಲ್ಲಿ ಇದ್ರೂ ಕೂಡ ನಮಗೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ನಮ್ಮೆಲ್ಲ ಕೆಲಸಗಳಿಗೂ ನಮ್ಮೆಲ್ಲ ಚಟುವಟಿಕೆಗಳಿಗೂ ಕೂಡ ಒಳ್ಳೆಯದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವರು ನಮಗೆ ಸಹಕಾರವಾಗಿ ನಿಲ್ತಾ ಇದ್ರು ಸರ್. ನಮಗೆ ಯಾವುದನ್ನು ಅಡ್ಡಿ ಮಾಡಲಿಲ್ಲ. ಹಾಗೆ ನನ್ನ ತಾಯಿ ಕೂಡ ಒಳ್ಳೆ ಹಾಡುಗಾರ್ತಿ, ನನ್ನ ತಂದೆ ಕೂಡ ಒಳ್ಳೆ ಹಾಡುಗಾರ್ತರು. ಕಲೆ ಒಂದು ಇತ್ತು ಅಂತ ಹೇಳ್ತೀರಾ? ಹೌದು, ನನ್ನ ಕಲೆ ಬಂದಿದೆ ಅಂತ. ನಮ್ಮ ಅಜ್ಜಿ ನಮ್ಮ ತಂದೆ ತಾಯಿ ಇದ್ರಲ್ಲ, ವಾರಗಟ್ಲೆ ಅವರು ಕೂಡ ಒಳ್ಳೆ ಶೋಭನ ಪದಗಳು, ಜಾನಪದ ಗೀತೆ, ಶೋಭನ ಪದಗಳೆಲ್ಲ ಹಾಡ್ತಾ ಇದ್ರು ಅವರು. ಒಂದ್ ತುಣುಕು ಹಾಡ್ಬೋದಾ? ಯಾವ್ದಾದ್ರು ನೆನಪಿಸ್ಕೊಂಡು? ಖಂಡಿತ ಸರ್. ಹೇಳಿ. ಆ ಕೈಯ ತಿರುವುತ ಈ ಕೈಯ ತಿರುವುತ ಆಕಾಶ ಕೊನಕೆ ನೆಸವೂತ ಸುವಾಬ ಸುವಿ ಸುವಾಬ ಸುವಾಬ ಸುವಿ ಸುವಾಬ ಅಕ್ಕಿ ಕುಟ್ಟಣ ಬನ್ನಿ ಎಲ್ಲ ಮುತ್ತೈದೇರು ಕಲ್ಯಾಣ ನಮ್ಮ ಮನೆಯಾಗ ಸುವಾಬ ಸುವಿ ಸುವಾಬ ಸುವಾಬ ಸುವಿ ಸುವಾಬ. ಇದು ಸೋಬಾನೆ ಪದ ಸರ್. ನಮ್ಮ ಅಜ್ಜಿ ಬೀಸೋಕಲ್ಪದ ಎಲ್ಲ ಹಾಡ್ತಿದ್ರು ಸರ್. ಅದನ್ನ ನೆನ್ಪು ಮಾಡ್ಬಹುದಾ? ಖಂಡಿತ ಖಂಡಿತ ಸರ್. ಮೂಡಾನೆ ಮುಂದಾಗಿ ಓಣಂಬ್ರಾಗಿ ಕಲ್ಲ ಅಂದೊಳ್ಳೆ ಅಡಿಗಲ್ಲು ಚಂದೊಳ್ಳೆ ಮೇಗಲ್ಲು ಚಂದ್ರಾಮತಿ ಎಂಬ ಇಡಿಗೂಟ ಕಲ್ಲವಲ್ಲಕ್ಕೆ ತಿರುವೆ ಕಲ್ಲವಲ್ಲಕ್ಕೆ ತಿರುವೆ ಕಡುಜಾಣೆ ಸರಸ್ವತಿಯೇ ಈ ಊರ ದೇವರನೇನೇ ದೇವು ಕಲ್ಲವಲ್ಲಕ್ಕೆ ತಿರುವೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜಿರಿಗೆ ಬೆಳಿಯೋಳ ಕಲ್ಲವಲ್ಲಕ್ಕೆ ತಿರುವೆ ಎಳ್ಳು ನೀ ಜೀರಿಗೆ ಬೆಳೆಯೋಳ ಭುವಿತಾಯ್ನ ಇದೊಂದು ಗಳಿಗೆ ನೇನಾದೇನ ಕಲ್ಲವಲ್ಲಕ್ಕೆ ತಿರುವೆ. ಈ ರೀತಿ ನಮ್ಮ ಅಜ್ಜಿ ಬೆಳಗಿನ ಜಾವದಾಗ ಕೂತ್ಕೊಂಡು ರಾಗಿ ಬೀಸ್ತಾ ಹೇಳ್ತಾರೆ. ನಾವೆಲ್ಲ ಪುಟ್ ಮಕ್ಳು ಸರ್ ಅವಾಗೆಲ್ಲ ಹೇಳ್ತಾ ಇರುವಾಗ ಇದನ್ನ ಸ್ವಲ್ಪ ನಮಗೆ ಅಜ್ಜಿ ಅಭ್ಯಾಸ ಮಾಡಿಸ್ತಾ ಇದ್ರು. ಅದ್ರ ಜೊತೆಗೆ ನೀವು ಕಲೀರಿ ಅಂತ ಇದ್ರು, ಮಾಡಿಸ್ತಾ ಇದ್ರು. ಓಕೆ. ಆಮೇಲೆ ಈಗ ತೋಟಕ್ಕೆ ಹೋದ್ರೆ, ಆಮೇಲೆ ಭತ್ತ ನಾಟಿ ಏನಾದ್ರು ಹೋದ್ರೆ, ಇಲ್ಲ ಏನೋ ಕಟಾವಿಗೆ ಹೋದ್ರೆ, ಆ ಟೈಮಲ್ಲಿ ಕೂಡ ಹಾಡ ಹೇಳ್ತಿದ್ರಲ್ಲ? ಅಜ್ಜಿ ಹಾಡ್ತಾ ಇದ್ರು, ಬಟ್ ಅಷ್ಟೆಲ್ಲ ನಾವು ಆ ಟೈಮಲ್ಲಿ ನಾವೆಲ್ಲ ಶಾಲೆಗೆ ಹೋಗ್ತಿದ್ವಲ್ಲ, ಅದು ನಮಗೆ ಅವಕಾಶ ಆಗ್ಲಿಲ್ಲ ಸರ್ ನಮಗೆ. ಈಗ ಮತ್ತೆ ಹೇಗೆ ಈಗ ನಿಮ್ಮ ಅಜ್ಜಿ ಅವರು ಎಲ್ಲ ಹಾಡಿರೋದನ್ನ ಮುಂದೆ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಹೆಂಗೆ ಸರ್? ನಾನು ಈ ಸೋಬಾನೆ, ಬಿಸೋಕಲ್ಪದ, ಕೋಲಾಟ, ಜನಪದ ನೃತ್ಯ ಇವೆಲ್ಲದರಲ್ಲೂ ಕೂಡ ರಾಜ್ಯ ಮಟ್ಟದವರೆಗೂ ಕೂಡ ಹೋಗ್ಬಿಟ್ಟು ಭಾಗವಹಿಸಿ ಸೋಬಾನೆ ಮತ್ತೆ ಬಿಸಕಲ್ಪದಲ್ಲಿ ಪ್ರಥಮ ಸ್ಥಾನವನ್ನು ತಗೊಂಡ್ಬಂದಿವಿ ಸರ್. ನಮಗೆ ಯಾವ ವರ್ಷ? ಸುಮಾರು ಈಗ ಯುವಜನ ಮೇಳಗಳು ಈಗ ಆಲ್ರೆಡಿ ಸ್ಟಾಪ್ ಆಗಿದೆ. ಈಗ ನನ್ನ 20ನೇ ವಯಸ್ಸಿನಿಂದಲೂ ಕೂಡ ನಾವು ಇದನ್ನ ಅಭ್ಯಾಸ ಮಾಡ್ಕೊಂಡು ತಂಡವಾಗಿ ಹೋಗ್ತಾ ಇದ್ವಿ ಸರ್ ಯುವಜನ ಮೇಳಗಳಿಗೆ. ಆ ಸಂದರ್ಭದಲ್ಲಿ ಗರ್ತಿಕೆರೆ ರಾಘಣ್ಣವರು, ಉಮೇಶ್ ಕಾಸರವಳ್ಳಿ ಅವರು, ಉಮೇಶ್ ಕಾಸರವಳ್ಳಿ ಅವರ ಮಿಸ್ಸಸ್ ಮಾಲತಿ ಕಾಸರವಳ್ಳಿ ಅವರು, ಆಮೇಲೆ ನಾಗರಾಜ್ ರಾವ್ ಅವರು, ಶೃಂಗೇರಿ ಬೇಗ ರಮೇಶ್ ಅವರು, ಆಮೇಲೆ ಇನ್ನು ಸುಮಾರು ಜನ ಅವ್ರ ಜೊತೆನಲ್ಲಿ ತೀರ್ಪುಗಾರ ಬರ್ತಾ ಇದ್ರು ಸರ್. ಅದನ್ನ
ಅವರು ತುಂಬಾ ಚೆನ್ನಾಗಿ ನಮಗೆ ನಾವು ಒಂದು ಸ್ಪರ್ಧೆನಲ್ಲಿ ತಪ್ಪು ಮಾಡಿದಾಗ ಮತ್ತೊಂದು ಸ್ಪರ್ಧೆನಲ್ಲಿ ನೀವು ಹೀಗೆ ಹಾಡಬೇಕು ಅಂತ ನಮಗೆ ತಿದ್ದುತ್ತಾ ಇದ್ರು ಸರ್. ಅದು ನಮಗೆ ತುಂಬಾ ಪೂರಕವಾಗಿ ಆಗ್ತಾ ಇತ್ತು ಸರ್. ನೆಕ್ಸ್ಟ್ ಚೆನ್ನಾಗಿ ಮಾಡ್ಬೇಕು ಖಂಡಿತ ಸರ್ ಅನ್ನೋ ಒಂದು ಭಾವನೆ ಬರ್ತಿತ್ತು, ಮತ್ತೆ ಮಾಡ್ತಾ ಇದ್ರು, ಖಂಡಿತ ಮಾಡ್ತಾ ಇದ್ವಿ. ಅವ್ರ ಜೊತೆನಲ್ಲಿ ಕಲ್ತು ಅವ್ರು ಕೊಟ್ಟಂತ ಮಾರ್ಗದರ್ಶನ ನಾವು ತಗೊಂಡು ಆ ಮಾರ್ಗದರ್ಶನ ಕೂಡ ನನಗೆ ಈ ಪ್ರತಿಭಾ ಕಾರಂಜಿಗಳು ಮತ್ತೆ ಬೇರೆ ಬೇರೆ ಜನಪದ ಕಲಾವಿದರು ನಡೆದಾಗ ಅವರು ಕಲಿಸಿಕೊಟ್ಟಂತ ಪಾಠ ನನ್ನ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಗಳಲ್ಲಿ ತೀರ್ಪುಗಾರಿಕೆಗೆ ನಾನು ಹೋಗ್ತಾ ಇದ್ದೀನಿ ಸರ್. ಈಗಂದ್ರೆ ಸುಮಾರು ವರ್ಷ ಆಯ್ತು ಸರ್. ಈಗ ಆಲ್ರೆಡಿ ಪ್ರತಿಭಾ ಕಾರಂಜಿ ಯಾವತ್ತು ಶಾಲೆಗಳಲ್ಲಿ ಈಗ ಬಂತ ಪ್ರಾರಂಭ ಆಗಿ ಅಲ್ಲಿಂದಾನು ಕೂಡ ನಾನು ಒಬ್ಬ ತೀರ್ಪುಗಾರರಾಗಿ ನಾನು ಹೋಗ್ತಾ ಇದ್ದೀನಿ ಸರ್. ಈಗ ಬಯಲಾಟ ಕೋಲಾಟ ಅಂತ ನಾವೆಲ್ಲ ಏನ್ ಕರಿತೀವಿ, ಅದಕ್ಕೆಲ್ಲಾನು ನೀವು ಇದು ಭಾಗವಹಿಸ್ತೀರಾ ಅದರಲ್ಲಿ, ಅಥವಾ ಆ ತರದ್ದು ಕಲೆಗಳನ್ನ ಪ್ರೋತ್ಸಾಹಕ್ಕೆ ಏನಾದ್ರು ಮಾಡ್ತಾ ಇದ್ದೀರಾ? ನಾವು ಕೋಲಾಟದಲ್ಲೂ ಕೂಡ ಹೋಗ್ತಾ ಇದ್ವಿ ಸರ್, ಯೋಜನೆ ಮೇಳಗಳಲ್ಲಿ. ಹಾಗೇನೆ ಬಯಲಾಟ ಅಂದ್ರೆ ನಮ್ದು ಬೀದಿ ನಾಟಕಗಳು 1994ರಲ್ಲಿ ಸಾಕ್ಷರತಾ ಕಾರ್ಯಕ್ರಮ ಅಂತ ನಮ್ಮ ಚಿಕ್ಕಮಗಳೂರಲ್ಲಿ ಅಕ್ಷರಧಾರ ಅಂತ ಬಂತು ಸರ್. ಅವಾಗ ಆ ಸಂದರ್ಭದಲ್ಲಿ ಕಾಮ್ರೇಡ್ ನೆನೆಸ್ಬೇಕು, ನಾವು ನೆನಪು ಮಾಡ್ಕೊಂಡ್ಲೇಬೇಕು ಸರ್. ಇವತ್ತು ಕಾಮ್ರೇಡ್ BK ಸುಂದರೇಶ್ ಅಂತ ಅಂದ್ಬಿಟ್ಟು ತುಂಬಾ ತಮಗೂ ಗೊತ್ತಿರ್ಬೇಕು ಅಂತ ಕಾಣಿಸುತ್ತೆ, ತುಂಬಾ ಯುವ ಮುಂದಾಳು ಹೋರಾಟಗಾರರು. ಇವತ್ತೇನಾರು ನಾವು ಅಂಗನವಾಡಿಗಳಲ್ಲಿ ಇವತ್ತೇನಾರು ಒಂದು ಅನ್ನ ತಿಂತಾ ಇದೀವಿ, ಆ ದೇವ್ರನ್ನ ನಾವು ನೆನಪು ಮಾಡ್ಕೋಬೇಕು ಸರ್. ನಮಗೆಲ್ಲ ಕೂಡ ಸಹಕಾರ ನೀಡಿದಂಥವ್ರು, ನಮ್ಮೆಲ್ಲ ಕಲೆಗಳನ್ನ ಹೆಕ್ಕಿ ಅವರೆಲ್ಲರೂ ಕೂಡ ನಮಗೆ ಒಂದು ಹಿಪ್ಟಾ ಅಂತ ಅಂದ್ಬಿಟ್ಟು ಒಂದು ಕಲಾ ತಂಡನ ಮಾಡಿದ್ರು ಸರ್ ಚಿಕ್ಕಮಂಗ್ಳೂರಲ್ಲಿ. ಹಿಪ್ಟಾ ಮೀನ್ಸ್ ಭಾರತೀಯ ಜನ ಕಲಾ ಸಮಿತಿ ಅಂತ ಹೇಳಿ ಸರ್ ಕನ್ನಡದಲ್ಲಿ. ಈಗಲೂ ಇದೆ ಸರ್, ಅದ ನಾವೆಲ್ಲ ಇದೀವಿ ಸರ್ ಅದರಲ್ಲಿ ಕೂಡ. ರಾಜ್ಯ ಮಟ್ಟದಲ್ಲಿ ಇದೆ. ಅದಕ್ಕೊಬ್ರು ಸಾತಿ ಸುಂದರೇಶ್ ಅಂತ ಅದನ್ನ ಹಿಪ್ಟಾ ತಂಡನ ಮುಂದಿಸ್ಕೊಂಡು ಹೋಗ್ತಿದ್ದಾರೆ. ಹಾಗೆ ನಮ್ಮ ಮೈಸೂರು ತಂಡದಲ್ಲೂ ಕೂಡ ರಾಮಕೃಷ್ಣ ಅವರು ಅಂತ ಹೇಳ್ಬಿಟ್ಟು, ನನ್ನ ಸ್ನೇಹಿತೆ ಮಾದೇವಮ್ಮ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಹಿಪ್ಟಾದಲ್ಲಿ ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರು ತಮ್ಗೆ ಗೊತ್ತಿರ್ಬೇಕು ಅಂತ ಕಾಣಿಸುತ್ತೆ, ಅವರೆಲ್ಲರೂ ಕೂಡ ಇವತ್ತು ಹಿಪ್ಟಾನ ಮುಂದಿಸ್ಕೊಂಡು ಹೋಗ್ತಾ ಇದ್ವಿ ಸರ್ ನಾವು ಅದನ್ನ. ಅದರಲ್ಲಿ ಬಹುಶಃ ಸಾಕ್ಷರತವಾಗಿರ್ಬೋದು, ಮೂಢನಂಬಿಕೆಗಳ ಬಗ್ಗೆ ಇರ್ಬೋದು, ವರದಕ್ಷಿಣೆ ವಿರೋಧವಾಗಿರ್ಬೋದು, ಹೆಣ್ಣು ಗಂಡು ತಾರತಮ್ಯ ಇರ್ಬೋದು, ಕೆಲವೊಂದು ಏನು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅವೇರ್ನೆಸ್ ಕೊಡ್ಲಿಕ್ಕೆ ಜನಗಳಿಗೆ, ಆ ಒಂದು ಹಂತದಲ್ಲಿ ನಾಟಕಗಳನ್ನ ಬರೆದು ಅದನ್ನ ತರಬೇತಿಯನ್ನ ಪಟ್ಟು ನಂತರ ಅದನ್ನ ಪ್ರದರ್ಶನ ಕೂಡ ಮಾಡಿದೀವಿ ಸರ್ ನಾವು. ಈ ಹಿಂದೆ ಒಂದು ಸ್ವತಂತ್ರ ಯಾನ ಅಂತ ನಾಟಕನ ಬೆಂಗಳೂರು ಚಿತ್ರಕಲಾ ಪರಿಷತ್ ಇದರಲ್ಲಿ ಶ್ರೀಯುತ MS ಸತ್ಯ ಅವರು ಇದ್ರು, ಆಮೇಲೆ ಶ್ರೀಮತಿ ಉಮಾಶ್ರೀ ಅವರು, ಆಗಲೇ ಇನ್ನೊಬ್ರು ಚಲನಚಿತ್ರ ನಟರು ಪ್ರೇಮ್ ಅಂತ, ಮತ್ತೆ ಅಕ್ಷತಾ ಮೇಡಮ್ ಅವ್ರ ಯಜಮಾನ್ರು ಇನ್ನೊಬ್ರು ಪ್ರೇಮ್ ಅಂತ, ಅವರೆಲ್ಲರೂ ಕೂಡ ನಮ್ಮ ಹಿಪ್ಟಾದಿಂದ ಹೋದವರು. ಅವರೆಲ್ಲರೂ ಕೂಡ ಅವತ್ತಿನಿಂದ ಚಿತ್ರಕಲಾ ಪರಿಷತ್ತಲ್ಲಿ ನಡೆದಂತ ಸ್ವತಂತ್ರ ಯಾನ ನಾಟಕಕ್ಕೆ ಬಂದಿದ್ರು ಸರ್. ಸುಮಾರು 1000 ಜನ ಸೇರಿದ್ರು. ಇದರಲ್ಲಿ ನಾನು ಸೊಸೆ ಪಾತ್ರನ ನಾನು ಅಭಿನಯಿಸಿದ್ದೆ ಸರ್. ತುಂಬಾ ಖುಷಿ ತಂದಂತ ನಾಟಕ ಸರ್. ನಮಗೆ ಪಾತ್ರ ತುಂಬಾ ಒಂದು ಸಂಪೂರ್ಣ ತೊಡಗಿಸಿಕೊಂಡು ನಿರ್ವಹಿಸ್ತಿರುವ ಪಾತ್ರ ಅಂತ. ಖಂಡಿತ ಸರ್, ನಿಮ್ಮ ಜೀವನದಲ್ಲಿ ಖಂಡಿತ ಮಾತ್ರ ಸರ್. ನಾನು ಅಂದ್ಕೊಂಡಿರ್ಲಿಲ್ಲ ಅಷ್ಟು ದೊಡ್ಡ ಪರಿಷತ್ತಲ್ಲಿ ಹೋಗಿ ನಾನೊಬ್ಳು ಕಲಾವಿದೆಯಾಗಿ ಹೋಗಿ ಆ ತರ ದೊಡ್ಡ ಕಲಾವಿದರುಗಳ ಮತ್ತೆ ಅವ್ರ ಜೊತೆ ನಾನು ಎದುರುಗಡೆ ಕೂತಾಗ ನೀವು ನೋಡುವಾಗ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಅರ್ಹನಾ ನಾವು ಅಲ್ವಾ ಅಂತ ನನಗೆ ಪ್ರಶ್ನೆ ಆಗಿತ್ತು. ಬಟ್ ಪ್ರದರ್ಶನ ನೋಡಿದ್ಮೇಲೆ ಹೇಳಿದ್ರು ಎಲ್ಲರೂ ಕೂಡ, ನಿಮಗೆ ಅಷ್ಟು ಚಿಕ್ಕ ಇದರಲ್ಲೂ ಗೊತ್ತಾಗ್ಲಿಲ್ಲ ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದೆ ಸರ್ ನನಗೆ ಅದು. ಆಮೇಲೆ ಈಗ ಅಂಗನವಾಡಿ ಕಾರ್ಯಕರ್ತ ಆಗಿ ತಾವು ಯಾವ ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ ಸರ್? ನಾನು ನಮ್ಮ ತರೀಕೆರೆ ಯೋಜನಾ ಕ್ಷೇತ್ರಕ್ಕೆ ಬಂದಿದ್ದು 1992ನೇ ಸಾಲಿನಲ್ಲಿ. ನಾನು ಕೆಲಸಕ್ಕೆ ಸೇರಿಕೊಂಡಂಥ ದಿನಾಂಕದಲ್ಲಿ 92ನೇ ಸಾಲಿನ ಜುಲೈ ತಿಂಗಳ ಸೇರ್ಕೊಂಡೆ ಸರ್ ನಾನು. ಸೊ ಆವಾಗ ಏನು ನೀವು ಸೇರ್ಕೊಂಡಿದ್ದೀರಿ, ಆ ಸಮಯದಲ್ಲಿ ಯಾವ ಪರಿಸ್ಥಿತಿ ಇತ್ತು? ಅಂಗನವಾಡಿ ಅಂತಂದರೆ ಜಸ್ಟ್ ಒಂದು ತಿಂಡಿ ಏನೋ ಒಂದು ಬಿಸ್ಕಿಟ್ ಕೊಟ್ಬಿಟ್ಟು ಮುಚ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಮಯ ಇತ್ತು ಆವಾಗ. ಈಗ ಒಂಚೂರು ಸರ್ಕಾರದವರು ಕೂಡ ಗಮನ ಹರಿಸಿ ಅದರಿಂದನೇ ಎಲ್ಲ ಮಾಡಬೇಕು, ಅದರಿಂದನೇ, ಯಾಕಂದರೆ ಅದು ಒಂದು ಕೆಳಮಟ್ಟದ ಒಂದು ನಾವು ಏನೇ ಒಂದು ಯೋಜನೆಗಳನ್ನ ತಲುಪಿಸೋದಾದರೆ ಅಂಗನವಾಡಿ ಮಾತ್ರ ಕೆಳಮಟ್ಟದ ಒಂದು ಸಂಸ್ಥೆಗಳಿಂದ ಅಥವಾ ಕೆಳಮಟ್ಟದ ಒಂದು ಇಲಾಖೆಯಿಂದ ಆಫೀಸ್ಗಳಿಂದ ನಾವು ತಲುಪಿಸ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು ಸರ್ಕಾರದವರು ಕೂಡ ಈಗ ಚಿಂತನೆ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅವಾಗ ಹೋಲಿಸಿದರೆ ಈಗ ಹೋಲಿಸಿದರೆ ಯಾವ ರೀತಿಯಿಂದ ನೀವು ವ್ಯತ್ಯಾಸ ಕಾಣ್ತೀರಿ ಮೇಡಮ್? ನಾವು 92ನೇ ಸಾಲಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಾಗಿ ಕೆಲಸಕ್ಕೆ ಸೇರ್ಕೊಂಡಾಗ ಸರ್, ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಿರ್ಲಿಲ್ಲ. ಯಾವುದೋ ಒಂದು ಬಾಡಿಗೆ ಮನೆನೋ ಯಾವುದೋ ಒಂದು ಇರ್ತಿತ್ತು ಸರ್. ಅದು ಏನೋ ಟೆಂಟ್ ತರ ಹಾಕ್ಬಿಟ್ಟು ಎಲ್ಲ ಒಂದ್ ಕಡೆ ನಾವು ಅದನ್ನ ಮಾಡ್ಬೇಕಿತ್ತು ಸರ್ ಅಲ್ಲಿ ನಾವು. ಹಂಗಾಗಿ ನಾವು ಅದಕ್ಕೇನು ಕಷ್ಟ ಆಗ್ತೈತೆ ಸರ್ ನಮಗೆ ಅವಾಗೆಲ್ಲ. ಆಗ ಯಾರೋ ಮನೆಗಳಲ್ಲಿ ಉಚಿತವಾಗಿ
ಏನೋ ನಮ್ಮೂರಿಗೆ ಒಂದು ಅಂಗನವಾಡಿ ಬಂದಿದೆ ಅಂತ ಕೆಲವು ಜನ ಉಚಿತವಾಗಿ ಕೊಡ್ತಿದ್ರು, ಹೌದು, ಅಥವಾ ದೇವಸ್ಥಾನದಲ್ಲೋ ಅಥವಾ ಭವನಗಳಲ್ಲಿ ಕೆಲವು ಎಲ್ಲ ಕಡೆ ಸುಸಜ್ಜಿತವಾಗಿ, ಕೆಲವು ಕಡೆ ಮರದಡಿನಲ್ಲಿ ಅಂಗನವಾಡಿ ಮಾಡಿರೋದುಂಟು. ಕೆಲವು ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸ್ವಂತ ಮನೆಗಳಲ್ಲೂ ಕೂಡ ಮಾಡಿರೋದುಂಟು ಆ ಸಂದರ್ಭದಲ್ಲಿ. ತದನಂತರದಲ್ಲಿ ಇತ್ತೀಚೆಗೆ ಸರ್ಕಾರಗಳು ನಮ್ಮ ICDS ನ ಪ್ರಯೋಜನಗಳು ಯಾವಾಗ ಸಾರ್ವಜನಿಕರುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ತಳಹಂತದಿಂದ ತಲುಪಕ್ಕೆ ಫಲಾನುಭವಿಗಳಿಗೆ ಗೊತ್ತಾಯ್ತು, ಹಾಗಿನಿಂದ ಎಲ್ಲಕ್ಕೂ ಕೂಡ ಇವಾಗ ಎಲ್ಲರಿಗೂ ಕೂಡ ಸ್ವಂತ ಬಿಲ್ಡಿಂಗ್ಗಳನ್ನ ಸರ್ಕಾರ ನಿರ್ಮಾಣ ಮಾಡ್ತಾ ಬಂತು ಸರ್. ಏನೇನು ಅಂಗನವಾಡಿ ಕೇಂದ್ರದಿಂದ ಏನೇನು ಒಂದು ಲಾಭ ಇದೆ ಅಂತ ಹೇಳ್ತೀರಾ, ಮತ್ತೆ ಏನು ಸರ್ಕಾರದ ಯೋಜನೆಗಳು ಯಾವ ರೀತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀರಾ, ಮತ್ತೆ ಈ ಮಕ್ಕಳಿಗೆ ಯಾವ ರೀತಿಯಿಂದ ಅವರಿಗೆ ಊಟ ಕೊಡೋದಾಗಿರ್ಲಿ ಅಥವಾ ಪೌಷ್ಟಿಕ ಆಹಾರ ಕೊಡೋದಾಗ್ಲಿ, ಜೊತೆಗೆ ಅವರ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಿದ್ದ ಹಾಗೆ ಒಂದು ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಈಗ ನಮ್ಮ ಇಲಾಖೆನಲ್ಲಿ ಮುಖ್ಯವಾಗಿ ಎಲ್ಲೂ ಕೂಡ ಗರ್ಭಿಣಿ ಮರಣ, ಬಾಣಂತಿ ಮರಣ, ಮಕ್ಕಳು ಅಪೌಷ್ಟಿಕವಾಗಿ ಉಳಿಬಾರ್ದು. ಇದು ಮುಖ್ಯ ಉದ್ದೇಶ ಸರ್. ಇದು 3 ಉದ್ದೇಶಗಳನ್ನ ಇದೆ ಸರ್, ಒಂದಿದೆ. ಹಾಗೇನೆ ಮತ್ತೆ ನಮ್ಮಲ್ಲಿ ಕಿಶೋರಿಯರ್ ಅಂತ ಬರ್ತಾರೆ ಸರ್, 11ರಿಂದ 14, 14ರಿಂದ 18 ಅಂತ ಹೇಳ್ಬಿಟ್ಟು. ಈ ಕಿಶೋರಿಯರಿಗೂ ಕೂಡ ಮೊದಲು ನಾವು ಆ ಕಿಶೋರಿ ಅವಳು ತಾಯಿ ಆಗೋಕ್ಕೂ ಮುಂಚೆನೆ ಅವಳು ಸದೃಢವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಇಲಾಖೆನವಳು ನಾವು ಕೂಡ ಅವರಿಗೆ ಕೆಲವೊಂದು ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ವಿ ಸರ್ ಮೊದಲು. ಈಗ ಅದನ್ನು ಸ್ಟಾಪ್ ಆಗಿ 4-5 ವರ್ಷದ ಮೇಲೆ ಆಗಿದೆ ಸರ್ ಈಗ. ಹಾಗೇನೆ ಅವ್ರಿಗೆಲ್ಲ ತರಬೇತಿಗಳನ್ನೂ ಕೂಡ ನಾವು ಕೊಡಿಸ್ತಾ ಇದ್ವಿ ಸರ್. ಅಂದ್ರೆ 18 ವರ್ಷಕ್ಕಿಂತ ಮುಂಚೆನೆ ಮದ್ವೆ ಆದ್ರೆ, ಅವಳು ಗರ್ಭಿಣಿ ಆದ್ರೆ ಆಗ್ತಕ್ಕಂಥ ಅನಾಹುತಗಳು ಇವೆಲ್ಲದನ್ನು ತಡಿಬೇಕು ಅಂತ ನನ್ನ ಉದ್ದೇಶದಲ್ಲಿ ಬಾಲ್ಯ ವಿವಾಹಗಳು ತಡೆಗಟ್ಟೋದಾಗಿರ್ಬೋದು. ಆಮೇಲೆ ಅವ್ರಗಳಿಗೆ ತರಬೇತಿನಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನೀವು ಕಡ್ಡಾಯವಾಗಿ ಕನಿಷ್ಠ ಶಿಕ್ಷಣವನ್ನು ನೀವು ಮಾಡಬೇಕು. ಕನಿಷ್ಠ ಶಿಕ್ಷಣ ಆದ ನಂತರ ಕನಿಷ್ಠ 18 ವರ್ಷದಕ್ಕಿಂತ ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು. 18 ವರ್ಷದ ನಂತರನೇ ನೀವು ಮದುವೆ ಆಗಬೇಕು. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕು. ಹಾಗೇನೆ ನೀವು ದೈಹಿಕವಾಗಿ ಸದೃಢವಾಗಿ ನೀವು ಬೆಳಿಬೇಕು. ಒಂದು ಮಗುನ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಮಗುನ ನೀವು ಏರ್ಬೇಕು ಅಂದ್ರೆ ಒಳ್ಳೆ ತಾಯಿಯಾಗಿ ಗರ್ಭಿಣಿ ಆಗ್ಬೇಕು ಅಂದ್ರೆ ನೀವು ಮೂಲಭೂತವಾಗಿ ನೀವು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧವಾಗಬೇಕು. ಇದೆಲ್ಲದಕ್ಕೂ ಕೂಡ ನಾವು ನಮ್ಮ ಇಲಾಖೆಯಲ್ಲಿ ತಾಯಂದ್ರ ಸಭೆ ಅಂತ ಮಾಡ್ತೀವಿ ಸರ್. ನಾವು ಇದು ತಿಂಗಳಿಗೆ ಒಂದ್ಸಲನಾ? ತಿಂಗಳಿಗೆ 1 ಸಲ 2 ಸಲ ನಮಗೆ ಅನುಕೂಲ ಆಗ್ತಕ್ಕಂಗೆ ನಾವು ಮಾಡ್ತೀವಿ ಸರ್. ಕಡ್ಡಾಯಗೂ 1-2 ತಾಯಂದ್ರ ಸಭೆ ಮಾಡ್ಲೇಬೇಕು ಸರ್. ಆ ತಾಯಂದ್ರ ಸಭೆಯಲ್ಲಿ ಈ ವಿಚಾರಗಳನ್ನೆಲ್ಲರೂ ಕೂಡ ನಾವು ಮಕ್ಕಳ ಪೇರೆಂಟ್ಸ್ನ ಕರೆಸಿ, ಆಮೇಲೆ ಮಹಿಳೆಯರನ್ನ ಕರೆಸಿ, ಸ್ವಸಹಾಯ ಸಂಘದ ಮಹಿಳೆಯರನ್ನ ಕರೆಸಿ ಇದನ್ನ ಹೇಳ್ತಾ ಇರ್ತೀವಿ ಸರ್ ನಾವು. ಅವ್ರಿಗೆ ಹೇಳ್ಬಿಟ್ಟು ನಂತರ ಮಕ್ಕಳಿಗೆ ಕಡ್ಡಾಯವಾಗಿ ಅಂಗನವಾಡಿ ಕಳಿಸ್ಲಿಕ್ಕೆ ಹೇಳ್ತೀವಿ ಸರ್ ನಾವು. ಇಲ್ಲಿ ನಾವು 3 ಹಂತದಲ್ಲಿ ನಾವು ಮಕ್ಕಳಿಗೆ ಫುಡ್ ಅನ್ನ ಕೊಡ್ತೀವಿ ಸರ್ ನಾವು, ಪೌಷ್ಟಿಕ ಆಹಾರನ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆಲ್ಲ ನಾವು ಮನೆಗೆ ಕೊಡ್ತೀವಿ ಸರ್ ಫುಡ್ ಅನ್ನ. ಒಂದು ಮನೆಗೆ ಕಳಿಸ್ಬಿಟ್ಟು ಅವ್ರ ಮಕ್ಕಳಿಗೆ ಫುಡ್ ಕೊಡ್ಬೇಕು ಸರ್ ಅವರು. ಆಮೇಲೆ 3ರಿಂದ 6 ವರ್ಷದ ಮಕ್ಕಳಿಗೆ ನಾವು ಅಂಗನವಾಡಿನಲ್ಲೇ ತಯಾರು ಮಾಡಿ ಫುಡ್ ಕೊಡ್ತೀವಿ ಸರ್ ನಾವಲ್ಲಿ. ನಂತರ ಗರ್ಭಿಣಿ ಬಾಣಂತಿಯರಿಗೂ ಕೂಡ ಮೊದಲು ಅಂಗನವಾಡಿನಲ್ಲೇ ಮಾಡ್ಕೊಡ್ತಾ ಇದ್ವಿ ಬಿಸಿ ಊಟ ಮಾಡಿ. ಈಗ ಕೆಲವರು ಮಲೆನಾಡು ಏರಿಯಾಗಳಿಗೆಲ್ಲ ದೂರ ಇರೋದ್ರಿಂದ ಗರ್ಭಿಣಿಯರು ಬಂದು ತಗೊಂಡು ಹೋಗಲ್ಲ ಬಾಣಂತಿಯರಿಗೆಲ್ಲ ಅಂದ್ಬಿಟ್ಟು ಈಗ ಅವ್ರಿಗೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ತೀರ್ಮಾನದ ಮೇರೆಗೆ ಅವರೆಲ್ಲರಿಗೂ ಕೂಡ ನಾವು ಅವ್ರಿಗೇನು 1 ತಿಂಗಳಲ್ಲಿ ಏನು ಪ್ರಮಾಣ ಬರ್ತದ ಆ ಪ್ರಮಾಣನ ನಾವು ಅವ್ರಿಗೆ ಮನೆಗೆ ಕೊಟ್ಟು ಕಳಿಸ್ತೀವಿ ಸರ್. ಈಗ ಒಂಥರ ಕಿಟ್ ತರ ಅಂತಂದ್ರೆ ರಾ ಮೆಟೀರಿಯಲ್ಸೇ ಬರ್ತದೆ ನಮಗೆಲ್ಲರೂ. ನಮ್ಮ ಇಲಾಖೆನಲ್ಲಿ ನಮಗೆ ಇಷ್ಟಿಷ್ಟೇ ಗ್ರಾಮ್ ಕೊಡಬೇಕು ಅನ್ನೋ ತಿಂಗಳೇ ಆಯಾ ರೇಟ್ ಕೋಟಿಂಗ್ ಮೇಲೆ ಬರ್ತಾ ಇದೆ ಸರ್. ಅದನ್ನ ಆ ರೇಟಿಗೆ ತಕ್ಕನಂಗೆ ನಮ್ಮಲ್ಲಿ ಬಜೆಟ್ ಬರ್ತದಲ್ಲ, ಆ ಬಜೆಟಿಗೆ ತಕ್ಕನಂಗೆ ಆಹಾರ ಪದಾರ್ಥಗಳು ರೇಟ್ ಹಾಕ್ತಾರೆ ಸರ್. ಅದನ್ನ ಆ ರೇಟಿಗೆ ಒಂದು ಗರ್ಭಿಣಿಗೆ ಬಾಣಂತಿಗೆ ಇಷ್ಟು ರೇಟ್ ಅಂತ ಇರುತ್ತೆ ಸರ್. ಆ ರೇಟಿಗೆ ಸಮರ್ಪಕವಾಗಿ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಿ ಅದನ್ನ ಅವರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ ಸರ್. ಮತ್ತೆ ಇದಕ್ಕೆ BPL ಕಾರ್ಡ್ ಹೊಂದಿರಬೇಕಾ? ಇಲ್ಲ, ಯಾವುದೇ ಗರ್ಭಿಣಿ ಬಾಣಂತಿ ಇರ್ಬೋದು, ಅವ್ರ ನಮ್ಮ ಫಲಾನುಭವಿಗಳ ಕಾರ್ಡ್ ಆ ತರನೇ ಇಲ್ಲ ಸರ್. ಅದನ್ನ ಗ್ರಾಮದಲ್ಲಿ ಯಾವುದೇ ಗರ್ಭಿಣಿ ಯಾವುದೇ ಬಾಣಂತಿ ಇರ್ಬೋದು, ಯಾವುದೇ BPL ಕಾರ್ಡ್ ಇವೆಲ್ಲ ಯಾವುದು ಸರ್ ಅದು ಕಡ್ಡಾಯ ಇಲ್ಲ ಸರ್. ಅವರು ಗರ್ಭಿಣಿ ಆಗಿರ್ಬೇಕು, ಆ ಗ್ರಾಮದವರು ಆಗಿರ್ಬೇಕು, ಅವಾಗ ನೀವು ಅದನ್ನ ಈ ತರದ ಯೋಜನೆ ಅಂದ್ರೆ ಈ ತರದ ವ್ಯವಸ್ಥೆನ ಮಾಡಿ ಆಮೇಲೆ ಕೆಲವು ಜನ ಗರ್ಭಿಣಿಯರು ಹೊರಗಡೆಯಿಂದ ಬಂದಿರ್ತಾರೆ, ಅವ್ರಿಗೆ ತವ್ರ ಮನೆಗೆ ಬಂದಿರೋರು ಕೂಡ ನಾವು ಅಲ್ಲೇ ಕೊಡ್ತೀವಿ. ಅಂದ್ರೆ ಅವ್ರು ಎಲ್ಲಿರ್ತಾರೋ ಆ ಫಲಾನುಭವಿ ಎಲ್ಲಿ ವಾಸವಾಗಿರ್ತಾರೋ ಅಲ್ಲೇ ತಗೋಬಹುದು ಸರ್. ಅದನ್ನ ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಎಲ್ಲಿ ಇರ್ತಾರೋ ಅಲ್ಲೇ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅವರನ್ನ ದಾಖಲೆ ಮಾಡಿಬಿಟ್ಟು ಆ ದಾಖಲೆ ಮುಖಾಂತರ ಅವ್ರು ಅದನ್ನ ಫಲಾನುಭವಿ ನಮ್ಮ ಇಲಾಖೆ ಸೌಲಭ್ಯಗಳನ್ನ ಪಡ್ಕೋಬಹುದು ಸರ್. ಅವ್ರು ಈಗ ನಾನು ಕೇಳಲ್ಪಟ್ಟಿದೆ ತಾಯಿ ಕಾರ್ಡು ಅಂತಾರೆ. ಹೌದು ಸರ್. ಅಲ್ವಾ? ಹೌದು. ಇದು ನಿಮ್ಮ ಇಲಾಖೆಯಿಂದ ಕೊಡೋದಾ? ಇಲ್ಲ ಸರ್, ಅದು ಆರೋಗ್ಯ ಇಲಾಖೆಯಿಂದ ಕೊಡೋದು. ಇದು ಒಂದು ಚೈನ್ ಲಿಂಕ್. ಆರೋಗ್ಯ ಇಲಾಖೆ ICDS ಒಂದು ಚೈನ್ ಲಿಂಕ್, ಒಂದು ಚೈನ್ ಲಿಂಕ್ ಸರ್. ಅದು ಎರಡು ಒಂದು ನಾಣ್ಯದ 2 ಮುಖಗಳಿದ್ದಂಗೆ ಸರ್. ಯಾಕೆ ನಮ್ಮ ಇಲ್ಲಿ ಆರೋಗ್ಯ ಮತ್ತೆ ಶಿಕ್ಷಣ
ಮಕ್ಕಳದು ಗರ್ಭಿಣಿ ಬಾಣಂತಿ ಮಕ್ಕಳದು ಮತ್ತು ಆರೋಗ್ಯ, ಶಿಕ್ಷಣ ಎರಡೂ ಕೂಡ ಬೇಕಾಗಿರೋದ್ರಿಂದ ನಮಗೆ ಆರೋಗ್ಯ ಇಲಾಖೆ ಒಟ್ಟೊಟ್ಟಿಗೆ ಮಾಡ್ತೇವೆ. ಅವ್ರ ಸಹಯೋಗ ಬೇಕೇ ಬೇಕು ಸರ್. ಇಲ್ಲಿ ನಾವು ಗರ್ಭಿಣಿ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ನಮಗೆ ನಾವು ಬರಲ್ಲ ಸರ್, ಆರೋಗ್ಯ ಕಾರ್ಯಕರ್ತರನ್ನೇ ಮಾಡ್ಬೇಕು. ಅದನ್ನ ಆರೋಗ್ಯ ಇಲಾಖೆಯವರು ಅದನ್ನ ಗರ್ಭಿಣಿನ ನೋಂದಣಿ ಮಾಡಿ ತಾಯಿ ಕಾರ್ಡ್ ಮಾಡಿಕೊಟ್ರೆ ಆ ತಾಯಿ ಕಾರ್ಡನ್ನ ನಾವು ನಮ್ಮ ಅಂಗನವಾಡಿನಲ್ಲಿ ತಗೊಂಬಂದು ದಾಖಲೆ ಮಾಡಿಕೊಂಡು ಇವಳು ಗರ್ಭಿಣಿ ಅಂತ ದಾಖಲೆ ಮಾಡ್ಕೊಂಡು ಅಂದಿನಿಂದನೂ ಕೂಡ ನಾವು ಅವ್ರಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ಲಿಕ್ಕೆ ನಾವು ಇರ್ತೇವೆ ಸರ್. ಆ ತಾಯಿ ಕಾರ್ಡ್ ಇರೋದು ಒಂದು ಉದ್ದೇಶ ಯಾಕೆ ಅಂದರೆ, ಮಗು ತಾಯಿ ಕಾರ್ಡ್ ಇದ್ದಾಗ ಅವ್ರಿಗೆ TT ಇಂಜೆಕ್ಷನ್ ಆಗಿರ್ಬೋದು, ಅವ್ರೇನು ಪ್ರತಿ ತಿಂಗಳ ವೈದ್ಯಕೀಯ ತಪಾಸಣೆಗೆ ಹೋಗ್ತಾರೋ ಅದೆಲ್ಲದೂ ಕೂಡ ಅದ್ರಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತದೆ ಸರ್. ಅವ್ರಿಗೆ ನೀವೇ ಮಾಡೋದು? ಇಲ್ಲ, ಅವರು ಆರೋಗ್ಯ ಇಲಾಖೆ ಮಾಡ್ತಾರೆ ಸರ್. ರೆಕಾರ್ಡ್ ಆಗ್ತಾ ಹೋಗ್ತದೆ. ಅವರು ನಾವು ಆನ್ಲೈನಲ್ಲಿ ನಮ್ಮ ಇಲಾಖೆಯಲ್ಲಿ ಪೋಷಣ್ ಟ್ರ್ಯಾಕರ್ ಬಂದಿರೋದ್ರಿಂದ ಪ್ರತಿ ಗರ್ಭಿಣಿ ಪ್ರತಿ ಬಾಣಂತಿನೂ ಕೂಡ ಅವರ ಹೈಟು, ವೆಯ್ಟು, ಆಮೇಲೆ ಅವರು ಎವ್ರಿ ಮಂತ್ ಗ್ರೋತ್ ಆಗ್ತಾ ಹೋಗೋದು, ಗರ್ಭಿಣಿ ಇದ್ದವರು ಜನ್ಮ ಆಗೋ ತನಕನೂ ಗಮನತಾನೆ ಬರ್ತೇವೆ ಸರ್. ಅದು ಆನ್ಲೈನ್ ಅಲ್ಲಿ ಬಂದ್ಬಿಡುತ್ತೆ. ಅದು ಅವ್ರ ಎತ್ತರ, ತೂಕ ಇದೆಲ್ಲ ಪ್ರತಿ ತಿಂಗಳು ನಾವು ಹಾಕ್ಬೇಕು ಸರ್ ಅವ್ರಿಗೆ. ಮತ್ತೆ ಮಗು ಹುಟ್ಟಿ ಆದ್ಮೇಲೆ ನಾವು ಮತ್ತೆ ಮಕ್ಕಳಿಗೆ ಇಂಜೆಕ್ಷನ್ ಸರ್, ಅವ್ರಿಗೆ ರೋಗ ನಿರೋಧಕ ಚುಚ್ಚುಮದ್ದುಗಳು ಹಾಕ್ಸ್ಬೇಕಾಗ್ತದೆ. 6 ಮಾರಕ ರೋಗಗಳ ಮೇಲೆ ಚುಚ್ಚುಮದ್ದು ಸರ್. ಮೊದ್ಲೆಲ್ಲ BCG, DPT, ಪೋಲಿಯೋ ಈ ತರ ಇತ್ತು. ಈಗೆಲ್ಲ ಪೆಂಟ ಅಂತ ಬಂದ್ಬಿಟ್ಟು ಈಗ ಒಂದೇ ಎಲ್ಲವನ್ನೂ ಒಟ್ಟೊಟ್ಟಿಗೆ ಇದು ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದಾರೆ ಸರ್ ಇವಾಗೆಲ್ಲ. ಆ ತರ ರೋಗ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಇದು ಏನು ಗರ್ಭಕೋಶ ಕ್ಯಾನ್ಸರ್ ಪ್ರಿವೆನ್ಷನ್ಗೆ HPV ಅಂತ ಹೇಳಿ ಒಂದು ಏನೋ ಚುಚ್ಚುಮದ್ದು ಕೊಡ್ತಾ ಇದ್ದಾರೆ ಅಂತ ಕೇಳಿದೆ. ಅದು ಆರೋಗ್ಯ ಇಲಾಖೆ ನಿಮ್ಮ ಇದರಿಂದ ಬರೋದಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಪ್ರೌಢಾವಸ್ಥೆ ಇರ್ತಕ್ಕಂಥವ್ರಿಗೆ. ಆಮೇಲೆ ಈಗ ತಾವು ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸಮಾಜ ಸೇವೆ ಮಾಡ್ಬೇಕಂತ ಹೆಂಗೆ ಬಂತು? ಯಾರ ಒಂದು ಪ್ರೇರಣೆ ಸಿಕ್ತು? ಅಥವಾ ನೀವು ಸಣ್ಣವ್ರು ಇರ್ಬೇಕಾದ್ರೆ ಅನುಭವಿಸಿದ ಒಂದು ಕಷ್ಟದ ಮೇಲೆ ನಾನು ಈ ತರ ಮಾಡ್ಬೇಕು ಸೇವೆ ಏನಾದ್ರು ಅಂತ ನಿಮ್ಮಲ್ಲಿ ಹುಟ್ಕೊಂತ ಹೆಂಗೆ ಅಂತ? ಇದು ನಿಜವಾಗ್ಲೂ ಕೂಡ ನೀವು ಹೇಳಿದ ಮಾತು ತುಂಬಾ ನನಗೆ ಹತ್ತಿರ ಬಂತು ಸರ್ ನನಗೆ. ಯಾಕೆಂದ್ರೆ ನಾವು ನಮ್ಮ ಸ್ಥಿತಿನಲ್ಲಿದ್ದಾಗ, ಅಂದಿನ ಸ್ಥಿತಿಗಳಿದ್ದಾಗ ಕೆಲವೊಂದನ್ನ ನಮಗೆ ಸಾಕಾರ ಮಾಡಿಕ್ಕೆ ಯಾರು ಬರ್ತಿರ್ಲಿಲ್ಲ ಸರ್. ಸ್ವಲ್ಪ ಬಡತನ ಇತ್ತಲ್ಲ, ಏನೇ ಹೋದ್ರು ದುಡ್ಡು ಕಾಸುಗಳು ಇದೆಲ್ಲ ಕಷ್ಟ ಇತ್ತು. ಜೀವನ ಸ್ಥಿತಿ ತುಂಬಾ ಕಷ್ಟ ಇತ್ತು. ನಾವು ನಮ್ಮ ತಂದೆಗೆ 3 ಜನ ಮಕ್ಕಳು, ಹೆಣ್ಮಕ್ಳು 2, ನನ್ನ ತಮ್ಮ ಒಬ್ರು ಇದ್ದಾರೆ. ನನ್ನ ಅಕ್ಕ ಕೂಡ ಇಲ್ಲೇ ಭದ್ರಾವತಿಲಿ ಅಂಗನವಾಡಿ ಟೀಚರ್ ಆಗಿ ರಿಟೈರ್ಡ್ ಆದ್ರು. ನನ್ನ ತಮ್ಮ ಕೂಡ ಈಗ ಅಲ್ಲಿ ಶಿಕ್ಷಕ. ಅದು ಅಷ್ಟು ಸುಲಭ ಆಗಿರ್ಲಿಲ್ಲ ಸರ್. ಅದು ಒಂದು ದಾಖಲಾತಿಗಳು ಮಾಡಿಸ್ಬೇಕು ಅಂದ್ರೆ ಬೇರೆಯವ್ರ ಕಡೆಯಿಂದ ನಾವು ರೆಕಮೆಂಡ್ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಕಷ್ಟ ಇತ್ತು, ಅಷ್ಟು ಸುಲಭ ಇರಲಿಲ್ಲ. ನಾವು ಅಷ್ಟೊಂದೆಲ್ಲ ಪರಿಚಯಸ್ಥರನ್ನ ನಾವು ಇರಲಿಲ್ಲ ಸರ್ ನಮಗೆ. ಆಗ ನಮಗೆ ಆಗದಂಥ ಲಾಸ್ ಇತ್ತಲ್ಲ, ನಾವು ಮತ್ತೆ ಈಗ ಪಡ್ಕೊಳಕ್ಕಾಗಲ್ಲ ಸರ್ ಅದನ್ನು. ನಮಗಾಗಿದ್ದ ಲಾಸು ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಮಗೆ ಯಾವುದು ಕೊರತೆ ಆಗಿತ್ತು ನಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿರ್ಬೋದು, ನಮ್ಮ ಜೀವನದಲ್ಲಿರ್ಬೋದು, ಯಾವುದೇ ಇರ್ಬೋದು, ವಿದ್ಯಾಭ್ಯಾಸ ಮಾಡುವಾಗ ನೀವು ಮುಂದುವರೆದು ಹೋಗ್ತೀವಿ ನಮ್ಮನ್ನೆಲ್ಲ ಮಾಡ್ತೀವಿ ಅಂತ ಯಾರು ಇರಲಿಲ್ಲ. ಹೌದು, ಸ್ವಯಂ ಪ್ರೇರಿತವಾಗಿ ಹೋಗ್ಬೇಕಿತ್ತು. ಹಾಗಾಗಿ ನಾವು ಯಾಕೆ ನಾನು ಇದನ್ನ ನನಗೆ ಬಂದಿರೋ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿ ಬಂತು. ತುಂಬಾ ಇದಾಗೆ ಬಂದ್ಬಿಡ್ತು ಸರ್ ನನಗೆ ಅದು. ಹಾಗಾಗಿ ನಾನು ಅದನ್ನ ಸಮಾಜ ಸೇವೆನ ನಾನು ತುಂಬಾ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡೆ ಸರ್. ಏನೇನು ಯಾವ ವಿಷಯದ ಬಗ್ಗೆ ತಾವು ಗಮನ ಹರಿಸಿದ್ರಿ? ಒಂದು ಸರ್ ನನಗೆ ಮುಖ್ಯವಾಗಿ ಬಾಲ್ಯ ವಿವಾಹಗಳ ಬಗ್ಗೆ, ತದನಂತರದಲ್ಲಿ ನೊಂದ ಮಹಿಳೆಯರ ಜೊತೆ ಕೆಲಸ ಮಾಡ್ತಕ್ಕಂಥ, ಕೌಟುಂಬಿಕ ಆಗಿರ್ಲಿ ಅಥವಾ ಸಾಮಾಜಿಕ ತಳ ಹಂತದಲ್ಲಿ ಯಾವುದೇ ಹಂತದಲ್ಲಿ ಎಲ್ಲಿ ಯಾರಿಗೆ ಯಾವ ಸೌಲಭ್ಯಗಳು ಸಿಗಲ್ವೋ ಆ ಸೌಲಭ್ಯಗಳ ಕೊರತೆ ಎಲ್ಲಿಂದ ಆಗ್ತಾ ಇದೆ, ಅವ್ರು ಎಲ್ಲಿ ತಗೊಳಕ್ ಆಗ್ತಿಲ್ಲ, ಅವ್ರಿಗೆ ಹೋಗ್ತಕ್ಕಂಥ ದಾರಿ ಗೊತ್ತಾಗದಂಗೆ ಇರೋ ಕುಟುಂಬಗಳು ತುಂಬಾ ಇದ್ದು ಸರ್. ಉದಾಹರಣೆಗೆ ಈಗ ಸಂಧ್ಯಾ ಸುರಕ್ಷೆ ಇರ್ಬೋದು, ವಿಧವಾ ವೇತನಗಳಿರ್ಬೋದು, ಆಮೇಲೆ ಅಂಗವಿಕಲರ ವೇತನಗಳಿರ್ಬೋದು, ಇವೆಲ್ಲ ಕೂಡ ತುಂಬಾ ಜನ ಕೆಲವು ಸರ್ಕಾರದ ಗೊತ್ತಿಲ್ಲ ನಮಗೆ. ಸರ್ಕಾರದ ವ್ಯವಸ್ಥೆಗಳಲ್ಲಿ ಕೆಲವರುಗಳು ಸೀದಾ ಹೋಗಿ ಎಲ್ಲರೂ ತಗೊಳಕ್ ಆಗ್ತಿರಲಿಲ್ಲ ಸರ್. ಇದನ್ನ ಮನಗಂಡು ಸರ್ ನಾನು ಸ್ವಲ್ಪ ನಾವೆಲ್ಲ ಈ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನಾವು ತುಂಬಾ ಓಡಾಡಿದ್ರಿಂದ ನಾನು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ತಾಲೂಕು ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೆ. ಆಗ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ನನಗೆ ತುಂಬಾ ಅತ್ಯಂತ ಆತ್ಮೀಯ ಪರಿಚಯ ಆಗ್ತಿದ್ರು ಸರ್. ಅವಾಗ ಇದನ್ನ ನಾನು ತುಂಬಾ ಉಪಯೋಗಿಸ್ಕೊಂಡೆ ಸರ್. ನಾನು ನಮ್ಮ ಹಳ್ಳಿಯ ಸಮಯ ಉಳಿಬೇಕು, ಅದಕ್ಕಾಗಿ ಒಂದಿಷ್ಟು ತರೀಕೆರೆ ಬರೋದು, ಅಜ್ಜಂಪುರಕ್ಕೆ ಬರೋದು ಈಗೆಲ್ಲ ಮಾಡ್ತಾ ಇದ್ರು ಸರ್ ಅವಾಗ. ಅದಕ್ಕೆ ನಾನು ಯಾಕೆ ಇವ್ರ ಜೊತೆ ಕೆಲಸ ಮಾಡಿ ಇವ್ರುಗಳಿಗೆ ಒಂದು ಒಳ್ಳೇದು ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಅವರ ರೆಕಾರ್ಡಲ್ಲಿ ಇಸ್ಕೊಂಡು ನಾನೇ ಬಂದು ತರೀಕೆರೆ ಬಂದಾಗ ಈಗೆಲ್ಲ ಪರಿಚಯ ಇರ್ತಿದ್ರಲ್ಲ ಸರ್, ನಮಗೆ ತುಂಬ ಬೇಕಾದ್ರೆ ತುಂಬ ಬಡವರು ಸರ್ ಇವ್ರು ಅಂದ್ಕೊಂಡು ಆ ಸರ್ವಿಸ್ ನಂದು ಅಲ್ಲಿಂದ ಕಮೆಂಟ್ಸ್ ಆಯ್ತು ಸರ್ ನನಗೆ. ಅದನ್ನ ಮೂಲವಾಗಿ ನನಗೆ ಈ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ನಾನು ತಾಲೂಕು ಕೋಆರ್ಡಿನೇಟರ್ ಕೆಲಸ ಮಾಡಿದ್ದು ನನಗೆ ತೃಪ್ತಿ ತಂದೆ ಸರ್.
ತೃಪ್ತಿ ಇವತ್ತು ಸುಮಾರು ಸಾವಿರಾರು ಜನಗಳಿಗೆ ನಾನು ಗ್ರಾಮದಲ್ಲಿ ಬೇರೆ ಕಡೆಗೆ ಗೊತ್ತಿದ್ದರೆ ಎಲ್ಲರಿಗೂ ಕೂಡ ಸಂಧ್ಯಾ ಸುರಕ್ಷಾ, ಅಂಗವಿಕಲರ ವೇತನ, ವಿಧವಾ ವೇತನಗಳು ಇವೆಲ್ಲನೂ ಕೂಡ ಮಾಡಿಸ್ಕೊಟ್ಟಿದ್ದೀನಿ ಸರ್ ಇವತ್ತು. ಅದು ನನಗೆ ಅವರೆಲ್ಲರ ಆಶೀರ್ವಾದ ನನಗಿದೆ ಸರ್. ಹಾಗೇನೆ ನಿಮ್ಮ ಒಂದು ವೃತ್ತಿ ಜೊತೆಗೆ ಇದು ಮಾಡಿರೋದು ನಿಮ್ಗೆ ತೃಪ್ತಿ ಕೂಡ ಖಂಡಿತ ತೃಪ್ತಿ ಇದೆ ಸರ್. ಇದುವರೆಗೂ ಅಂಗನವಾಡಿ ಕೇಂದ್ರದ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳು ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಕಾಟಿಕನೆರೆ ಗ್ರಾಮದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್.ಎಂ. ಸುಧಾಕರ್. ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ಈ ಸಂದರ್ಶನದ ಮುಂದುವರೆದ ಭಾಗವನ್ನು ದಿನಾಂಕ 19 ಮಂಗಳವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಬಹುದು.